ಈ ಸಿನಿಮಾಲಿ ಯಾರ್ಯಾರು ಅಭಿನಯಿಸಿದಿರೋ, ಯಾರ್ಯಾರು ಕೈ ಜೋಡಿಸಿ ಈ ಸಿನಿಮಾನ ಇಷ್ಟು ಅದ್ಭುತವಾಗಿ ಕಾಣಿಸೋ ಹಾಗೆ ಪ್ರಯತ್ನ ಪಟ್ಟು ನಿಮ್ಮ ಶ್ರಮ ಹಾಕಿದಿರೋ, ನಿಮಗೆಲ್ರಿಗೂ ನನ್ನ ಲವ್ ವಿಶಸ್ ಅಂಡ್ ಹಗ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್ಪೆಷಲಿ ಮಹೇಶ್ ಅವರು ನನಗೆ ಬಹಳ ಇಷ್ಟವಾಗೋರು. ನಾನು ಒಂದೇ ಸಲ ಮೀಟ್ ಮಾಡಿದ್ದೆ ಅವ್ರನ್ನ. ಈ ಕಾಂಟ್ಯಾಕ್ಟ್ ಬಂದಿದ್ದು ನನ್ನ ಬಹಳ ಕಾಲೇಜ್ ಫ್ರೆಂಡ್, ಹಳೆ ಫ್ರೆಂಡ್ ಅರ್ಚನಾ ಹರಿ ಅಂತ ಒಬ್ರಿದ್ರು. ಹರಿ ಬಂದ್ಬಿಟ್ಟು ಭಲೆ ಪೋಲಿ. ಹರಿ ಈ ಸ್ಟ್ರೈಕ್ ಗೀಕೆಲ್ಲ ಆಗ್ಬಿಟ್ರೆ ಒನ್ ಆಫ್ ದ ಆಕ್ಟಿವಿಸ್ಟ್ ಅವರು ಆಕ್ಚುಲಿ. ಬಟ್ ಹಿ ಇಸ್ ವೆರಿ ಇಂಟೆಲಿಜೆಂಟ್ ಅಂಡ್ ಈಸ್ ವೆರಿ ಸಕ್ಸಸ್ಫುಲ್ ಪರ್ಸನ್ ಟುಡೇ. ದಟ್ ಇಸ್ ಡಿಫ್ರೆಂಟ್. ಅವ್ರ ಮೂಲಕ ಈ ಕಾಂಟ್ಯಾಕ್ಟ್ ಬಂದಾಗ ನನಗೆ ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ಏನ್ ಮಾತಾಡ್ತಿದ್ದಾರೆ, ಅದೇನೋ ಬಿಳಿ ಚುಕ್ಕಿ ಹಾಗೆ ಹೀಗೆ. ಐ ಡೋಂಟ್ ಯೂಸ್ ದಟ್ ಅದರ್ ವರ್ಡ್, ವಾಟ್ ಎವರ್ ಯು ಸೆಡ್. ಅದೇನೋ ನಂಗೆ ಇಷ್ಟ ಆಗಲ್ಲ ನಂಗೆ ಕರೆಯಕ್ಕೆ. ಬಿಳಿ ಚುಕ್ಕಿ ಚೆನ್ನಾಗಿದೆ, ಹೇಳಕ್ಕೂ ಚೆನ್ನಾಗಿದೆ. ಸೊ ಇಟ್ಸ್ ವೆರಿ ಸ್ಪೆಷಲ್ ಆಲ್ಸೋ ಫಾರ್ ಮೀ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಈ ಥರ ಬಂದಾಗ ಫೋಟೋ ಬಂತು, ಟ್ರೈಲರ್ನ ನೋಡಿದೆ. ಆ್ಯಕ್ಚುಲಿ ಸ್ಕೆಡ್ಯೂಲ್ ಇರಲಿಲ್ಲ, ತುಂಬ ಟೈಟ್ ಆಗಿತ್ತು ಸ್ಕೆಡ್ಯೂಲು. ಇಲ್ಲ, ನಾನು ಇದನ್ನ ಮೀಟ್ ಮಾಡಲೇಬೇಕು ಇವ್ರನ್ನ. ಐ ವಾಂಟ್ ಬಿ ಐ ವಾಂಟ್ ಸ್ಟ್ಯಾಂಡ್ ಬೈ ವಿತ್ ದೆಮ್, ಜೊತೆಗೆ ಇರಬೇಕು ಅಂತ ನಿರ್ಧಾರ ತಗೊಂಡು ಕರೆಸ್ಕೊಂಡು ಮೀಟ್ ಮಾಡಿದೆ. ಇವ್ರನ್ನ ನೋಡಿದಾಗ ಇವ್ರು ಕೆಲವು ವಿಷಯಗಳು ಹೇಳಿದ್ರು. ಸಿನಿಮಾ ಮಾಡೋದೇ ಕಷ್ಟ ಕಡಿಮೆ. ಇಂಥವ್ರು ಇಂಥ ಒಳ್ಳೆ ಸಿನಿಮಾ ಮಾಡಿದಾಗ ಜೊತೆಗೆ ನಿಂತ್ಕೊಂಡು ಹೊಸಬ್ರಿಗೆ ಒಳ್ಳೇದಾಗಬೇಕು ಕೂತ್ಕೊಂಡು ಯಾವ್ದೋ ಕಂಪ್ಯೂಟರ್ ಮುಂದೆ ಯಾವ್ದೋ ಫೋನಲ್ಲಿ ಮೆಸೇಜ್ ಮಾಡ್ಬಿಡೋದಲ್ಲ. ಅವ್ರನ್ನ ಬೆಳೆಸ್ತಾ ಇಲ್ಲ, ಇವ್ರನ್ನ ಬೆಳೆಸ್ತಾ ಇಲ್ಲ, ಅವ್ರಿಗೆ ಕಷ್ಟ ಆಗ್ತಿದೆ, ಹೊಸಬ್ರಿಗೆ ಕಷ್ಟ ಆಗ್ತಿದೆ ಅಂತ. ಯಾರು ಹೇಳಿದ್ದು ಹೊಸಬ್ರಿಗೆ ಕಷ್ಟ ಆಗ್ತಿದೆ ಅಂತ? ಈ ತರ ಸಿನಿಮಾ ಮಾಡೋದೇ ಕಷ್ಟ. ಇಷ್ಟ್ರ ಮಟ್ಟಿಗೆ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿರೋ ಹಾಗೆ ನನ್ನ ಸ್ಕೂಲಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದ. ಹಿ ವಾಸ್ ವೆರಿ ಇನ್ಸೆಕ್ಯೂರ್. ಐ ವಾಸ್ ದ ಓನ್ಲಿ ಕ್ಲೋಸೆಸ್ಟ್ ಫ್ರೆಂಡ್ ಟು ಹಿಮ್. ಜಾಲ್ ಆಗಿದ್ದೆ. ಅವ್ನು ಯಾರನ್ನೋ ಲವ್ ಬಿ ಮಾಡ್ಬೇಕಂದಾಗ ನಾನು ಸಪೋರ್ಟ್ ಎಲ್ಲ ಮಾಡಿದ್ದೆ. ಅಂಡ್ ಐ ಆಮ್ ವೆರಿ ಫ್ರೆಂಡ್ಲಿ ವಿತ್ ಸಚ್ ಪೀಪಲ್ ಆಕ್ಚುಲಿ. ಅಂಥದ್ರಲ್ಲಿ ನೀವು ಒಂದು ಸಿನಿಮಾ ಮಾಡಿ ಹೀರೋ ಆಗಿ ಇಷ್ಟು ಅದ್ಭುತವಾದ ಸಾಂಗು, ಹೀರೋನ್ ಮೇಡಮ್ ಅಷ್ಟೇ ತುಂಬಾ ಮುದ್ದಾಗಿ ಕಾಣಿಸ್ತೀರ. ಅಂಡ್ ಪ್ರತಿಯೊಬ್ರು ಈ ಸಿನಿಮಾಲಿ ಕಲಾವಿದರು ತುಂಬಾ ಅದ್ಭುತವಾಗಿ ಕಾಣಿಸ್ತಿರು ನನಗೆ. ಯಾರೂ ನಟನೆ ಬರ್ದೇ ಇರೋರ ತರ ಏನೋ ಅರ್ಜೆಂಟಾಗಿ ಒಂದು ಸಿನಿಮಾ ಮಾಡ್ಬಿಡ್ಬೇಕು, ಏನೋ ಒಂದು ಪೆಟಿ ಸೀಕಿಂಗ್ಗೋಸ್ಕರ ಅಯ್ಯೋ ಅನ್ಸ್ಕೊಳಕ್ ಸಿನಿಮಾ ಮಾಡ್ಬೇಕಂತ ಅಲ್ಲ ಕಣಮ್ಮ. ಈ ಸಿನಿಮಾ ಧೈರ್ಯವಾಗಿ ಒಂದು ಒಳ್ಳೆ ಸಿನಿಮಾ, ರಾಂಗ್ ಕಾಮ್. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ, ನಗ್ತಾ ನಗ್ತಾ ಅಳ್ತೀವಂತೆ, ಅಳ್ತಾ ಅಳ್ತಾ ನಗ್ತಾ ಸಿನಿಮಾ ಚಿತ್ರಮಂದಿರದಿಂದ ಆಚೆ ಬರ್ತೀವಂತೆ. ಇಟ್ ಇಸ್ ಸಚ್ ಅ ಬ್ಯೂಟಿಫುಲ್ ಸೇಯಿಂಗ್. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಮಹೇಶ್. ನಿಮ್ಗೆ ಒಳ್ಳೇದಾಗ್ಲಿ. ನಮ್ಮ ಅಭಿಮಾನಿಗಳಿಗೆ, ಸಿನಿಮಾ ಪ್ರೇಕ್ಷಕರಿಗೆ, ಯಾರ್ಯಾರು ತುಂಬಾ ಇಷ್ಟಪಡ್ತಿರೋ, ಒಳ್ಳೆ ಸಿನಿಮಾ ನೋಡ್ಬೇಕು ಅನ್ಕೊಂಡಿರೋರಿಗೆ ದಯವಿಟ್ಟು ಈ ಸಿನಿಮಾನ ಜಾಸ್ತಿ ಮಾಡಬೇಡಿ. ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ. ಈ ಸಿನಿಮಾ ಬಂದು ನೋಡಿ ಸಾಕು. ಮಹೇಶ್ ಅವ್ರಿಗೆ ಒಳ್ಳೇದಾಗುತ್ತೆ, ಈ ಚಿತ್ರತಂಡಕ್ಕೆ ಒಳ್ಳೇದಾಗುತ್ತೆ. ಎಸ್ಪೆಷಲಿ ಇಂಥವ್ರಿಗೊಂದು ಹೊಸ ಸ್ಫೂರ್ತಿ ಸಿಗುತ್ತೆ, ಬೆಳೆಯಕ್ಕೆ ಒಂದು ಅವಕಾಶ. 5 ನಿಮಿಷದಲ್ಲಿ ಡಿಸೈಡ್ ಮಾಡಿದೆ ಅದು ಏನ್ ಬೇಕಾ ಆ ಕಡೆ ನಾನು ನಿಮ್ ಜೊತೆ ನಿಂತ್ಕೋತೀನಿ ಅಂತ. ಜೊತೆಗೆ ಡಿಸ್ಟ್ರಿಬ್ಯೂಷನ್ ರೆಡಿ ಮಾಡ್ಕೊಂಡಿದ್ದೀನಿ, ಎಲ್ಲಾ ತರದ ವ್ಯವಸ್ಥೆಗಳು ಆಗಿದೆ. ಇನ್ನು ಈ ಚಿತ್ರನ ನಮ್ಮ ಕನ್ನಡ ನಾಡಿನ ಮಡ್ಲಿಗೆ ಅರ್ಪಿಸ್ತಾ ಇದ್ದೀವಿ. ದಯವಿಟ್ಟು ಈ ಒಂದು ಕೂಸ್ನ ನೋಡ್ಕೊಳ್ಳಿ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಖುಷಿಯಾಗಿರಿ, ಚೆನ್ನಾಗಿರಿ. ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್. ಸರ್ ಕಾಲೇಜಲ್ಲಿ ಬಟ್ ದೇ ಗಾಟ್ ಟ್ರೈನ್ಡ್ ಅಂಚಲ್, ವಿದಾತ್ ಅಂಡ್ ಭರತ್, ಅಭಿ ಅಂಡ್ ಮಧು. ಅಶ್ವಿನ್ ಬಂದಿಲ್ವಾ? ಅಶ್ವಿನ್ ಬಂದಿಲ್ಲ. ಇವರೆಲ್ಲರೂ 18-19 ವರ್ಷದ ಹುಡುಗರು. So I wanted to bring them with the right mentorship to the industry, sir. So ನೀವು ಸಪೋರ್ಟ್ ಮಾಡಿರೋದು ಅವ್ರಿಗೆ ಇನ್ನೂ ತುಂಬಾ ಖುಷಿ ಆಗ್ತಿದೆ. Today they are feeling very proud of that. Thank you sir. Thank you so much. Thank you so much. ಇವಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಪ್ರೀತಿ ತೋರಿಸಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಾನು ಅವ್ರಿಗೆ ಹೇಳಿದ ಒಂದೇ ಮಾತು, ಸರ್ ನೀವು ಫಿಲ್ಮ್ ನೋಡಿದಾಗ ನಿಮಗೆ ಡಿಸಪಾಯಿಂಟ್ ಆಗಲ್ಲ, ಐ ವಿಲ್ ಮೇಕ್ ಯು ಫೀಲ್ ಪ್ರೌಡ್ ಅಂತ. ಐ ಹೋಪ್ ಸರ್, ನಾನು ನಮ್ಮ ತಂಡದವರು ಎಲ್ಲರೂ ಈ ತುಡುಕನ್ನ ನೀವು ನೋಡಿದ್ಮೇಲೆ ಯು ಆರ್ ಫೀಲಿಂಗ್ ಲಿಟಲ್ ಕಾನ್ಫಿಡೆಂಟ್ ಅಂಡ್ ಪ್ರೌಡ್ ಅಬೌಟ್ ಅಸ್. ಇಟ್ ಇಸ್ ನಾಟ್ ಅ ಸ್ಯಾಡ್ ಫಿಲ್ಮ್ ಅಂತ ದಯವಿಟ್ಟು ಹೇಳ್ಬಿಡಪ್ಪ. ಇದು ರಾಂಗ್ ಕಾಮ್, ಬ್ಯೂಟಿಫುಲ್ ಕಾಮಿಡಿ ಫಿಲ್ಮ್, ಸಖತ್ತಾಗಿರುತ್ತೆ ಅಂತ ಹೇಳ್ಬಿಡಪ್ಪ. ಎಲ್ಲ ಸಖತ್ತಾಗಿರುತ್ತೆ ಸರ್, ಹೇಳಿದೆ ಕಟ್ ಕಾಪಿ ಪೇಸ್ಟ್. ದಯವಿಟ್ಟು ಎಲ್ಲ ಸಿನಿಮಾ ನೋಡಕ್ ಬನ್ನಿ. ಥ್ಯಾಂಕ್ ಯು. ಅದೆಲ್ಲ ಬೇಕಾಗಿಲ್ಲ. ಪ್ರೀತಿಯಿಂದ ಒಂದು ಒಳ್ಳೆ ಸಿನಿಮಾನ ನೋಡಿ ಅಪ್ರಿಶಿಯೇಟ್ ಮಾಡೋರು ಮಾತ್ರ ಈ ಸಿನಿಮಾನ ನೋಡಿ ಖುಷಿ ಪಡಿ, ಖುಷಿಯಾಗಿ ಸಿನಿಮಾನ ನೋಡಿ. ಇಂಥವ್ರಿಗೆ ಮತ್ತೊಬ್ಬರಿಗೆ ನಮಗೆ ಎಲ್ರಿಗೂ ಸಪೋರ್ಟ್ ಕೊಡಿ ಅಂತ ಹೇಳ್ತೀನಿ ಅಷ್ಟೇ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು, ಧನ್ಯವಾದಗಳು ನಮ್ಮ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ವಿ ಹ್ಯಾಡ್ ಎ ಡಿಸ್ಕಷನ್, ಸಮ್ ರೆಕಾರ್ಡಿಂಗ್ ಇತ್ತು. ಬಟ್ ಇವತ್ತಿನ ಕಾರ್ಯಕ್ರಮಕ್ಕೆ 2 ಗಂಟೆಗೆ ಶ್ರೀಮುರಳಿ ಬರ್ತಾರೆ ಬನ್ನಿ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಕಾರ್ಯಕ್ರಮ ಶುರುವಾಗಿತ್ತು, ಟ್ರೈಲರು ನೋಡಿದೆ. ಅದೇ ಏನಂದರೆ
ಒಬ್ಬ ವೈದ್ಯನಾಗಿ ನನಗೆ 45 ವರ್ಷ ಎಕ್ಸ್ಪೀರಿಯನ್ಸ್. ಐ ಎಮ್ ಎ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ಐ ಆಮ್ ಎ ಪ್ರೊಫೆಸರ್ ಆಫ್ ಸರ್ಜರಿ ಇನ್ ವೇರಿಯಸ್ ಮೆಡಿಕಲ್ ಕಾಲೇಜಸ್. ಐ ವಾಸ್ ಡೀನ್ ಆಫ್ ಎ ಮೆಡಿಕಲ್ ಕಾಲೇಜ್. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ನಾನು. ಯಾಕಂದರೆ ಐ ಆಮ್ ವೆರಿ ಪಾಪ್ಯುಲರ್. ಪರ್ಟಿಕ್ಯುಲರ್ಲಿ ಕೋವಿಡ್ ಆದಮೇಲೆ ಎಲ್ಲೇ ಮೀಡಿಯಾ ಒಳಗೆ ಹೋದ್ರು ಕೂಡ ಅಥವಾ ಎಲ್ಲೇ ಪಬ್ಲಿಕ್ ಹೋದ್ರು ಕೂಡ ನಮ್ಮ ಡಾಕ್ಟ್ರು ಆಂಜನಪ್ಪ ಡಾಕ್ಟ್ರು ಅಂತಾರೆ. ಬೇಸಿಕಲಿ ನಾನು ಮಾತಾಡ್ಬೋದಾ? One whole day it was dedicated to leukoderma. ಇದನ್ನು leukoderma ಅಂತೀವಿ ನಾವು. ಡಿಪಿಗ್ಮೆಂಟೇಷನ್ ಡಿಸಾರ್ಡರ್ ಅಂತೀವಿ ನಾವು. ಅನ್ಫಾರ್ಚುನೇಟ್ಲಿ ಇದು ಕಾಯಿಲೆ ಅಲ್ಲ, ಇದು ಒಂದು ಡಿಸಾರ್ಡರ್, ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತೀವಿ ನಾವು. ಸೊ ಇಮ್ಯುನಿಟಿ ಬಗ್ಗೆ ನೀವೆಲ್ಲ ಕೋವಿಡ್ ಟೈಮ್ನಾಗ ಕೇಳಿದಿರಿ. ಇಮ್ಯುನಿಟಿ ಚೆನ್ನಾಗಿದ್ರೆ ನಿಮಗೆ ಕೋವಿಡ್ನಿಂದ ಎಸ್ಕೇಪ್ ಆಗ್ಬೋದು ಅಂತ. ಅನ್ಫಾರ್ಚುನೇಟ್ಲಿ ಹ್ಯೂಮನ್ ಬಾಡಿ ಒಳಗೆ ಕೆಲವು ರಿವರ್ಸ್ ಆಗ್ತವೆ. ನಮ್ಮ ಇಮ್ಯೂನ್ ಸಿಸ್ಟಮ್ಮು ನಮ್ಮ ಪಿಗ್ಮೆಂಟ್ ಸೆಲ್ಸ್ನ ಎನಿಮಿ ಅನ್ಕೊಂಡು ಡಿಸ್ಟ್ರಾಯ್ ಮಾಡ್ತೇವೆ ಅಷ್ಟೇ. ಹಂಗಾಗಿ ಇಟ್ಸ್ ಎ ನಾನ್ ಕಾಂಟೇಜಿಯಸ್ ಡಿಸೀಸ್. ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆ ಅಲ್ಲ. ಅನ್ಫಾರ್ಚುನೇಟ್ಲಿ ಇದು ನಮ್ಮ ವೈದ್ಯರ ಜವಾಬ್ದಾರಿ. ನಿಮಗೆ ಗೊತ್ತಿರಲಿ, 1% ಆಫ್ ದಿ ವರ್ಲ್ಡ್ ಪಾಪ್ಯುಲೇಷನ್ ದೇ ಗಾಟ್ ಲೂಕೋಡರ್ಮಾ. ಇದನ್ನ ಅದಕ್ಕೆ ಮುರಳಿ ಹೇಳಿದ್ರು, ಇದನ್ನ ಜನಸಾಮಾನ್ಯರು ತೊಂದು ಕಾಯಿಲೆ ಅಂತಾರೆ. ಇನ್ಫ್ಯಾಕ್ಟ್ ನಾನು ಚಿಕ್ಕ ಹುಡುಗ ಇಲ್ಲ, ನಾನು ದೊಡ್ಡಬಳ್ಳಾಪುರದವನು. ನಾನು ಭಾಳ ಹೆಮ್ಮೆಯಿಂದ ಎಲ್ಲ ಕಡೆ ಹೇಳ್ಕೊತಾ ಇರ್ತೀನಿ. ನಾನು ನೋಡಕ್ ಬೆಳ್ಳಗಿದ್ರು ನಾನು ಫಾರಿನ್ ಡಾಕ್ಟರ್ ಎಲ್ಲ ಕರೆಕಲ್ ತುಮಕೂರು ಹನುಮಂತರಾಯಪ್ಪನ ಮಗ, ಒಬ್ಬ ರೈತರ ಮಗ. ಚಪ್ಪಾಳೆ ಭಾಳ ಖುಷಿಯಿಂದ ಹೇಳ್ತೀನಿ ನಾನು. ಬಟ್ ನನ್ನಂತವ್ರು ಸ್ಟೇಜ್ ಮೇಲೆ ಬಂದಾಗೆ ಇದುವರೆಗೂ ನೋಡಿದ್ದೀನಿ ಇಂಥ ವಂಡರ್ಫುಲ್ ಟಾಪಿಕ್ ಮೇಲೆ ಒಂದು ಸಿನಿಮಾ ಬರಲಿಲ್ಲ. ಇಟ್ಸ್ ಎ ಸೋಷಿಯಲ್ ಸ್ಟಿಗ್ಮಾ. ಜನಗಳಿಗೆ ನಿಜವಲ್ಲೂ ಆ ಕಷ್ಟಗಳನ್ನ ಅನುಭವಿಸಿದವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ನಿಮ್ಮ ಮುಂದೆ ಇವತ್ತು ನಾನು ಐ ಆಮ್ ಸ್ಟ್ಯಾಂಡಿಂಗ್ ಬಿಫೋರ್ ಯು ಆಸ್ ಅನ್ ಇಂಟರ್ನ್ಯಾಷನಲಿ ಫೇಮಸ್ ಸರ್ಜನ್. ನೀವು ನಂಬ್ತೀರ ನನ್ನ? ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಉತ್ತದ ಮಣ್ಣು ತಿಂದಿದ್ದೀನಿ ನಾನು. ಸೊ ಯು ಮಸ್ಟ್ ನೋ, ಒಬ್ಬೊಬ್ರು ಟ್ರೀಟ್ಮೆಂಟ್ ಹೇಳ್ತಾರೆ. ಆ ಕಷ್ಟ ಸುಖವನ್ನು ಅನುಭವಿಸಿದವ್ರಿಗೆ ಅಷ್ಟೇನೆ. ಇವತ್ತು ಒಂಥರ ಇದನ್ನ ಡಾಕ್ಯುಮೆಂಟ್ರಿ ಅಲ್ಲ, ಇದುವರೆಗೂ ಒಂದು ಡಾಕ್ಯುಮೆಂಟ್ರಿನೂ ಬಂದಿಲ್ಲ ಇದ್ರ ಮೇಲೆ. ಸಚ್ ಎ ಬ್ಯೂಟಿಫುಲ್ ಎಂಟರ್ಟೈನ್ಮೆಂಟ್ ಮೂವಿ ಮಾಡಿದಾರಲ್ಲ ಮಹೇಶ್ ಗೌಡ್ರು, ಅದಕ್ಕೆ ನಾನು ಭಾರಿ ಖುಷಿ ಆಯಿತು. ಅಂತ ಬ್ಯೂಟಿಫುಲ್ ಹೀರೋಯಿನ್ ಇಟ್ಕೊಂಡು ಆ ಸಿನಿಮಾ ಒಳಗೆ ಹೋದವರು ಒಂಥರ ಖುಷಿಯಿಂದ ಬರಬೇಕು. ಆ ರೀತಿ ಮಾಡಿದಾರಲ್ಲ, ದಿಸ್ ಕಾನ್ಸೆಪ್ಟ್ ಇಟ್ ಸೆಲ್ಫ್ ಇಸ್ ಸೋ ಬ್ಯೂಟಿಫುಲ್. ನಾವು ಡಾಕ್ಟರ್ಗಳು ಇದನ್ನು ಮಾಡೋಕ್ಕಾಗಲಿಲ್ಲ. ಆ ಕಾನ್ಫರೆನ್ಸ್ನಲ್ಲಿ ನಾನಿದ್ದೆ ಓಲ್ಡ್ ಡೇ. ಒಂದು ಲೇಡಿ ಕೇಮ್ ಫ್ರಮ್ ಹೈದ್ರಾಬಾದ್. ಇದ್ರ ಮೇಲೆ ಏನೋ ಒಂದು ಯೂನಿಯನ್ ಮಾಡೋಣ ಅಂದರು. ಮಂಗಳೂರಿಂದ ಒಬ್ಬರು ಯಾರೋ ಬಂದರು, ಯಾರೂ ಏನು ಮಾಡೋಕ್ಕಾಗಲಿಲ್ಲ. ಅಲ್ಟಿಮೇಟ್ಲಿ ನಿನ್ನೆ ನನಗೆ ಇವ್ರ ಹತ್ರ ಹೋದಾಗೆ ಗೊತ್ತಾಗಿದೆ ಇಂಥ ಒಂದು ಸಿನಿಮಾ. ಈ ಮಹೇಶ್ ಗೌಡ ಬೀಯಿಂಗ್ ಹಿಮ್ಸೆಲ್ಫ್ ಈಸ್ ಎ ಲೂಕೋಡರ್ಮಾ ಪೇಷಂಟ್, ಡಿಪಿಗ್ಮೆಂಟೇಷನ್ ಡಿಸಾರ್ಡರ್, ಇದು ಒಂದು ವಂಡರ್ಫುಲ್ ಮೂವಿ. ಅದು ತಗೊಂಡು ನಾನು ಬರೀ ಬ್ರೀಫಾಗಿ ನೋಡಿದ್ದೀನಿ. ಐ ಥಿಂಕ್ ಇಂಟ್ರೊಡಕ್ಷನ್ ಹಿಂಗೆ ಇರ್ತಾವೆ ಮೂವಿಗಳು. ನಾನು ಹೆಚ್ಚಿಗೆ ಮೂವಿ ನೋಡೋದು. ನಾನು ಐ ಆಮ್ ಎ ಫ್ಯಾನ್ ಆಫ್ ಡಾಕ್ಟರ್ ರಾಜ್ಕುಮಾರ್. ಚಿಕ್ಕ ವಯಸ್ಸಿನಿಂದ ಕೂಡ ರಾಜ್ಕುಮಾರ ಇದು. ಬಟ್ ನನಗೆ ಶುರುವಾಗಿದ್ದು, ಬಿಲೀವ್ ಮಿ, ಐ ವಾಸ್ ಲೈಕ್ ಯು ಆಲ್. MBBS ಮಾಡಿದೆ ನಾನು, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ. ಗೌರಿಬಿದನೂರು ಶುಗರ್ ಫ್ಯಾಕ್ಟ್ರಿ ಒಳಗೆ ಮೆಡಿಕಲ್ ಆಫೀಸರ್ ಆಗಿದೆ. ದೆನ್ ಐ ಗಾಟ್ ಎ ಪೋಸ್ಟ್ ಗ್ರಾಜ್ಯುಯೇಷನ್ ಇನ್ KMC ಹುಬ್ಳಿ. ಈ ಕಿಮ್ಸ್ ಇದೆ. ಅಲ್ಲಿ ಹೋದಾಗೆ ಇನ್ನೊಂದು 2 ತಿಂಗಳಿದೆ ನನ್ನ MS ಎಕ್ಸಾಮಿನೇಷನ್. ಪಾಸ್ ಆದರೆ ಐ ವಿಲ್ ಬಿಕಮ್ ಸರ್ಜನ್. ನಾನು ನನ್ನ ಹಳ್ಳಿಯ ಸುತ್ತು ಹತ್ತೂರಿಗೆ ಮೊದಲನೇ ಡಾಕ್ಟ್ರು. 1973ರಲ್ಲಿ ಹೆಮ್ಮೆಯ ಡಾಕ್ಟರ್ ನಾನು, ಹಳ್ಳಿ ರೈತನ ಮಗ, ಅಂಡ್ ಫಸ್ಟ್ ಸರ್ಜನ್. ಆಗ ನನಗೆ ಬೇಸಿಕಲಿ ಐ ಆಮ್ ಎ ಗೌಡ. ಕಮ್ಯುನಿಟಿಗಳು ಇವಾಗ ನಡೀತಾ ಇದೆ, ಏನು ಜಾತಿ ಸಮೀಕ್ಷೆ. ಸೊ ಜಾತಿ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ಅವ್ರವ್ರ ಜಾತಿ. ನನ್ನ ಗೌಡ್ರ ಜಾತಿಯಲ್ಲಿ ಮೊದಲೇನಾಗೋದು, ಹಳ್ಳಿ ಕಡೆ ಅವ್ನು ಯಾರನ್ನ ಗೌಡ್ರ ಹುಡುಗ, ಬಡವರು ಅವನು, ನಾವೆಲ್ಲ ಬಡವರಲ್ಲಿ ಬಡವರವನು ಡಾಕ್ಟರ್ ಆದ ಅಂದ್ರೆ ಸಿಟಿಯವರು ಎತ್ಕೊಂಡು ಹೋಗ್ಬಿಡೋರು ನಮ್ಮನ್ನ. ಒಂದು ಮನೆ ಕೊಟ್ಟು, ಒಂದು ಕಾರ್ ಕೊಟ್ಟು, ಒಂದು ಹುಡುಗಿ ಕೊಟ್ಬಿಡೋರು. ಬಟ್ ಅನ್ಫಾರ್ಚುನೇಟ್ಲಿ ನನಗೊಂದು ಪ್ಯಾಚ್ ಬಂತು. ದೆನ್ ದ ಟೆನ್ಷನ್ ಸ್ಟಾರ್ಟೆಡ್. ಸುತ್ತ ಹತ್ತುವರೆ ಡಾಕ್ಟರ್ ಅಂತೆ ಹನುಮಂತರಾಯಪ್ಪನ ಮಗ, ಆದರೆ ಅವನಿಗೆ ತೊನ್ನು ಶುರುವಾಗಿದೆ ಅಂತೆ. ದಿಸ್ ಕೈಂಡ್ ಆಫ್ ಟಾಕ್ ನೀವು ಕೇಳಿದಾಗ ನಿಮಗೆ. ಬಟ್ ನಾನು ಐ ಆಮ್ ವೆರಿ ಲಕ್ಕಿ ಫೆಲೋ. ಲಕ್ಕಿ ಅಂದರೆ I faced every situation. It never came in the way of my practice. 35,000 ಆಪರೇಷನ್ ಮಾಡಿದ್ದೀನಿ. ನನ್ನ ಹೆಸರಲ್ಲಿ ವರ್ಲ್ಡ್ ರೆಕಾರ್ಡ್ ಇದೆ. ಒಂದೇ ರಾತ್ರಿ ಒಂದು ಭಾನುವಾರ ಬೌರಿಂಗ್ ಅಂಡ್ ಲೇಡಿ ಕರ್ಸನ್ ಆಸ್ಪತ್ರೆಯಲ್ಲಿ 10 ಜನ ಮುಸ್ಲಿಂ ಹುಡುಗರು ಹೊಟ್ಟೆಯಿಂದ ಬುಲೆಟ್ ತೆಗೆದಂಥ ಸರ್ಜನ್ ನಾನು. ದಟ್ಸ್ ಮೈ ವರ್ಲ್ಡ್ ರೆಕಾರ್ಡ್. ಅದಕ್ಕೆ ಮಹೇಶ್ ನೋಡಿದಾಗೆ ಬೀಯಿಂಗ್ ಹಿಮ್ಸೆಲ್ಫ್ ಈಸ್ ಎ ಪೇಷಂಟ್ ಅನ್ನಲ್ಲ ನಾನು. ಸೊ ವಿತ್ ದಿಸ್ ಪ್ರಾಬ್ಲಮ್ ಇಂಥ ವಂಡರ್ಫುಲ್ ಮೂವಿ ಮಾಡಿದಿರಲ್ಲ, ನನಗೆ ಮೈ ರಿಯಲ್ ಅಪ್ರಿಸಿಯೇಷನ್ ಆಸ್ ಎ ಡಾಕ್ಟರ್. ಅದಕ್ಕೆ ಕಳೆದೆ. ಅಲ್ಲಿಗೂ ನಾನು ನಮ್ಮ ಮನೆಗೆ ಹೇಳಿ ಬಂದಿಲ್ಲ. ನಾನು
ಈ ಕೆಲವು ಸಮಯ ಹೆಂಗಾಗುತ್ತೆ ಅಂದ್ರೆ ಇವೆಲ್ಲ ನೀವು ಯಾಕ್ರಿ ಹೋಗ್ತೀರಿ ಅಂತಾರೆ. ಬಟ್ ಡಿಂಟ್ ಫಾದರ್ ನೆನ್ನೆ ಒಂದು ಮಾತು ಅವ್ರಿಗೆ ಹೇಳಿದ್ದೆ, ನನ್ನಮ್ಮ ಏನು ಓದಿರಲ್ಲ, ನನ್ನಮ್ಮ ಸಾಯೋದಕ್ಕೆ ಮೊದಲು ನನಗೊಂದು ಮಾತು ಹೇಳಿದ್ದು, ನನ್ನಮ್ಮ ಹಳ್ಳಿಯವ್ರು ಏನು ಗೊತ್ತಿರಲ್ಲ, ಆಗಿಂದಾಗೆ ಕೆಲವ್ರನ್ನ ಲಕ್ಕಿ ಸೈನ್ ಅಂತ ಇನ್ ಯುವರ್ ಹ್ಯೂಮನ್ ಬಾಡಿ. ನನ್ನಮ್ಮ ಚಿಕ್ಕ ಹುಡುಗನಾಗಿಂದ ಹೇಳೋರು, ಮಗನೇ ನಿನಗೆ ವಂಡರ್ ಕಣ್ಣಿದೆ, ಲುಕ್ಸ್ ಲಂಡನ್ ಟಾಕ್ಸ್ ಇನ್ ಟೋಕಿಯೋ, ನೋಡ್ರಿ ಇವ್ರು ನೋಡಿದ್ರೆ ಅಲ್ಲಿ ನೋಡ್ದಂಗಿರುತ್ತೆ. ನನ್ನ ಸ್ಟೂಡೆಂಟ್ ಕ್ವಶನ್ ಕೇಳಿ ಪಕ್ಕದೊಳ್ಳೆ ಹೇಳ್ತಾಳ ಆನ್ಸರ್. ಅದು ಯಾವುದು ನಮ್ಮಮ್ಮ ಹೇಳೋರು, ಮಗನೇ ನೀನು ಲಕ್ಕಿ ಬಂದಿದೆ ಅಂತ. ಬಿಲೀವ್ ಮಿ, ನನಗೆ ಯಾವ್ದು ಗೊತ್ತಾಗುತ್ತಾ, ಐ ಗಾಟ್ ಮ್ಯಾರಿಡ್ ಇನ್ 1985 ವಿತ್ ಲೂಕೋಡರ್ಮ. ಐ ಗಾಟ್ ಎ ಲವ್ಲಿ ವೈಫ್. ಇವಾಗೂ ಕೂಡ ನಾನು ಯಾವಾಗ ಅಪ್ಪನಿಗೊಂದು ಚಪ್ಪಾಳೆ ಹೊಡುತ್ತೆ, ಐ ಗಾಟ್ ಎ ಲವ್ಲಿ ವೈಫ್ ಅಟ್ ಹೋಮ್. ಸಾಧ್ಯವಾದ ಚಪ್ಪಾಳೆ ಹೊಡ್ತೀನಿ. ಮದುವೆ ಆಯಿತು, ಅಲ್ಲಿ ಸ್ವಲ್ಪ ಜಾಸ್ತಿ ಧ್ವನಿಯಿಂದ ಮಾತಾಡಬೇಕಾಗಿತ್ತು, ಹಾಗಾಗಿ ಧ್ವನಿ ಸ್ವಲ್ಪ ಕೂತಿದೆ. ಮಹೇಶ್ ಗೌಡ ಅವರು ಈ ಕಥೆಯನ್ನು ಹೇಳಿದಾಗ ನನಗೆ ತುಂಬ ಇಷ್ಟ ಆದ ವಿಷಯ ಏನಂದರೆ, ಒಬ್ಬ ವ್ಯಕ್ತಿಗೆ ಈ ಸಮಸ್ಯೆ ಇರುವಾಗ ಇದನ್ನು ಇಟ್ಕೊಂಡು ಒಂದು ಸಿನಿಮಾ ಮಾಡ್ಬೋದು ಅಂತ ಹೇಳೋದಕ್ಕೆ ಒಂದು ಧೈರ್ಯ ಬೇಕು, ಅದರ ಜೊತೆ ಒಂದು ಮೆಚುರಿಟಿ ಬೇಕು. ಅದು ಎರಡೂ ಮಹೇಶ್ ಗೌಡರಲ್ಲಿದೆ. ಈ ಸಮಸ್ಯೆ ಬಂದ ಕೂಡಲೇ ನಮ್ಮ ಸಮಾಜ ಏನು ಮಾಡುತ್ತೆ ಅಂದರೆ, ಆ ಧೈರ್ಯವನ್ನು ಮೊದಲು ಹುಡುಗಿಸ್ಬಿಡುತ್ತೆ. ಅಯ್ಯೋ ಅವನು ಮುಟ್ಟಿದ್ರೆ ಸ್ನಾನ ಮಾಡ್ಕೋಬೇಕು ಹಾಗೆ ಹೀಗೆ ಅಂತೆಲ್ಲ ಏನೇನೋ ಮಾಡಿ ಧೈರ್ಯ ಹುಡುಗಿಸ್ಬಿಡುತ್ತೆ. ಅದೆಲ್ಲವನ್ನು ಮೀರಿ ಒಂದು ಒಳ್ಳೆಯ ಸಿನಿಮಾ ಕಥೆಯನ್ನು ಬರೆದಿದ್ದಾರೆ. ಅದಕ್ಕೋಸ್ಕರ ನನಗೆ ಬಹಳ ಸಂತೋಷ ಆಯಿತು. ಇನ್ನೊಂದು, ನನ್ನ ಪಾತ್ರದ ಪರಿಚಯವನ್ನು ಅವರು ಪೂರ್ತಿ ಮಾಡಿಕೊಟ್ಟಾಗ ಬಹಳ ಸಂತೋಷ ಆಯಿತು. ಯಾಕಂದರೆ ಈ ಸಿನಿಮಾದಲ್ಲಿ ಕೊನೆಯಲ್ಲಿ, ಅದನ್ನು ನಾನು ಏನು ಅಂತ ಹೇಳಬಾರ್ದು ಆಬ್ವಿಯಸ್ಲಿ, ಕೊನೆಯಲ್ಲಿ ನನ್ನ ಮಗಳ ಪಾತ್ರದ ಬಗ್ಗೆ ಒಂದು ಚಿಕ್ಕ ವಿಷಯವನ್ನು, ಚಿಕ್ಕ ವಿಷಯ ಅಲ್ಲ ಅದು ಆ್ಯಕ್ಚುಲಿ ದೊಡ್ಡ ವಿಷಯವನ್ನು, ಸೀಕ್ರೆಟನ್ನು ಹೇಳುವಂಥ ಪಾತ್ರ, ಅದು ಕೊನೆ ಕ್ಲೈಮ್ಯಾಕ್ಸಲ್ಲಿ ಮಾತ್ರ ಗೊತ್ತಾಗುವಂಥದ್ದು. ಆ ರೀತಿಯ ಪಾತ್ರ ಕೊಟ್ಟರು, ಅದಕ್ಕೆ ಸಂತೋಷ ಆಯಿತು. ಮೂರನೇದು, ನೀವು ಅವಾಗಲೇ ಕೇಳಿದ್ರಲ್ಲ, ಎಲ್ಲರೂ ಸೌಂಡ್ ಮಾಡ್ತಾ ಇದ್ದಾಗ ಎಲ್ಲರಿಗೂ ದುಡ್ಡು ರೀಚ್ ಆಗಿದೆಯಾ ಅಂತ. ಹೇಳದೆ ಕೇಳದೆ ಇಂಥ ದಿವಸದ ಒಳಗೆ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿ ಅದಕ್ಕೆ ಒಂದು ವಾರ ಮುಂಚೆ ಪೇಮೆಂಟ್ ಮಾಡಿದವರು ಮಹೇಶ್ ಗೌಡ. ಈ ಎಲ್ಲ ವಿಷಯಗಳನ್ನು ಇಟ್ಟುಕೊಂಡು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ಕಟುವಾಗಿ ಮಗಳಿಗೆ ಮನಸ್ಸನ್ನ ನೋವು ಮಾಡುವಂತ ಒಂದು ಪಾತ್ರ, ಗಂಡನ ಬಾಯಿ ಮುಚ್ಚುವಂತ ಪಾತ್ರ, ಅದು ತುಂಬಾ ಚೆನ್ನಾಗಿತ್ತು. ನಿಜ ಜೀವನದಲ್ಲಿ ಕಷ್ಟ, ಅದಕ್ಕೆ ಒಟ್ಟಾರೆ ಕಂಗ್ರ್ಯಾಚುಲೇಷನ್ ಮಹೇಶ್ ಸರ್. ಇನ್ನೊಂದು ತುಂಬಾ ನಮಗೆ ದೊಡ್ಡ ಬೆನ್ನೆಲುಬಾಗಿ ಬಂದು ನಿಂತಿರೋದು ಶ್ರೀ ಮುರಳಿ ಸರ್. ಅವರು ನಿಜವಾಗ್ಲೂ ತುಂಬಾನೇ ನಮ್ಮ ಇಡೀ ತಂಡ ಆಭಾರಿ ಆಗಿದ್ದೀವಿ. ಬಿಕಾಸ್ ಯಾವುದೇ ಒಂದು ಹೊಸ ಪ್ರಯತ್ನಗಳನ್ನ ಮಾಡಿದಾಗ ಈ ತರದ ಒಂದು ಸಪೋರ್ಟ್ ಬಹಳ ಮುಖ್ಯ ಆಗುತ್ತೆ. ಅದು ನಮ್ಮ ಕನ್ನಡ ಸಿನಿಮಾಗಂತೂ ತುಂಬಾ ಬೇಕೇ ಬೇಕು. ಬೇರೆ ಭಾಷೆ ಸಿನಿಮಾಗಳಿಗೆ ನಾವೇ ಸಪೋರ್ಟ್ ಮಾಡ್ತೀವಿ, ಹೋಗಿ ಚಿತ್ರಮಂದಿರಗಳಲ್ಲಿ ನಾವೇ ನೋಡ್ತೀವಿ. ಬಟ್ ಕನ್ನಡ ಸಿನಿಮಾ ಅಂತ ಬಂದಾಗ ಕನ್ನಡದವರು ಬಹಳ ಕಡಿಮೆ ಇರ್ತಾರೆ. ಥಿಯೇಟರ್ OTT ನಲ್ಲೇ ನೋಡೋಣ, ಇನ್ನೇನು ಬರುತ್ತೆ, ರಿವ್ಯೂಸ್ ನೋಡೋಣ, ರಿವ್ಯೂಸ್ ನೋಡ್ಕೊಂಡು ಆಮೇಲೆ ಹೋಗೋದೋ ಬೇಡವೋ ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ OTT ಬರುತ್ತೆ. ಸೊ OTT ನಲ್ಲಿ ಪಾಪ್ಯುಲರ್ ಆಗೋದು ಬೇಡ, ಥಿಯೇಟರ್ಗೆ ಹೋಗಿ ನೋಡೋ ಅಂತ ಒಂದು ಒಳ್ಳೆ ಸಬ್ಜೆಕ್ಟ್. ಎಲ್ಲರೂ ಹೇಳಿರೋ ಹಾಗೆ ಇದೇ ಫಸ್ಟ್ ಟೈಮ್ ಒಂದು ವಿಟಿಲಿಗೋ ಬಗ್ಗೆ ಸಿನಿಮಾ ಬರ್ತಾ ಇರೋದು. ಮಹೇಶ್ ಸರ್ ಕತೆ ಹೇಳಿದಾಗ್ಲೇನೆ ಅವ್ರ ಆಫೀಸಲ್ಲೇ ನಾನು ಈ ಕತೆ ಕೇಳಿದೆ. ತುಂಬ ಕಡೆ ನಕ್ಕಿದ್ದೀನಿ, ತುಂಬ ಕಡೆ ಎಮೋಷ್ನಲ್ ಆಗಿ ಕಣ್ತುಂಬ್ಕೊಂಡಿದ್ದೀನಿ. ನನ್ನ ಪಾತ್ರದ ಬಗ್ಗೆ ನನಗೆ ಒಂಥರ ಅಸೂಯೆ ಹುಟ್ಟಿಸೋ ಅಂತ ಒಂದು ಪಾತ್ರ. ಕೆಲವು ಸೀನ್ಸಲ್ಲಿ ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ಐ ರಿಯಲಿ ಫೆಲ್ಟ್ ವೆರಿ ಬ್ಯಾಡ್. ಅಂದರೆ ನನಗೆ ತುಂಬ ಬೇಜಾರಾಯಿತು ದ ವೇ ನಾನು ಎಕ್ಸ್ಪ್ರೆಸ್ ಮಾಡಿರೋ ರೀತಿ. ಅಂದರೆ ಇವರು ಅಷ್ಟು ಚೆನ್ನಾಗಿ ಅದನ್ನು ಬರೆದಿದ್ರು. ಇವರೇ ನಾಯಕ ಆಗಿ ನಾನು ಆ ಥರ ನಾನು ಅಭಿನಯಿಸ್ಬೇಕಾದ್ರೆ ನನಗೆ ತುಂಬ ಒಂಥರ ಹರ್ಟ್ ಆಯಿತು. ಆ್ಯಂಡ್ ಡಬ್ಬಿಂಗಲ್ಲೂ ನಾನು ಸಾರಿ ಕೇಳಿದೆ, ಚಿತ್ರೀಕರಣ ಟೈಮಲ್ಲೂ ನಾನು ಸಾರಿ ಕೇಳಿದೆ, ಸರ್ ನಾನು ಈ ಥರ ರಿಯಾಕ್ಟ್ ಮಾಡಬಾರ್ದಾಗಿತ್ತು ಅಂತ. ಬಟ್ ಅದೇ ಪಾತ್ರ ಆಗಿರೋದ್ರಿಂದ ನಾನು ಮಾಡಬೇಕಾಗಿ ಬಂತು. ಆ್ಯಂಡ್ ತುಂಬ ಖುಷಿಯಾಗಿತ್ತು. ಎಷ್ಟೋ ವಿಷಯ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸಬ್ಜೆಕ್ಟ್ ನಾವು ಇಲ್ಲಿ ಫಿನಿಶ್ ಮಾಡಿ ನಿಂತ್ಕೊಂಡಿರೋದ ಕಾರಣ ಐ ರಿಯಲಿ ಥ್ಯಾಂಕ್ ಯು ಸೋ ಮಚ್. ನನ್ನ ಯೂನಿಟ್ ಪ್ರಸನ್ನ ಇಸ್ ನಾಟ್ ಹಿಯರ್. ಎಷ್ಟು ಕಷ್ಟ ಆಯಿತು ನಾವು ಶೂಟ್ ಟೈಮಲ್ಲಿ ಅಂತಂದರೆ ಇಟ್ಸ್ ವೆರಿ ಹಾರಿಬಲ್. ಬಟ್ ವಿ ಫಿನಿಶ್ಡ್ ಇಟ್ ಆ್ಯಂಡ್ ಯು ಆರ್ ಪ್ರೌಡ್. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. Made me enter into the Kannada industry as a music director, so I'm very proud. So coming to
my experience about the film. This is a very good subject which I love to work, and acting wise, Kajal avaru, Mahesh sir avaru, very top notch acting. And coming to the singers, they are the my, you know, right, Abhishek, Chetan, Tanusha is not here, Sunidhi is not here, Siddharth Belmanu, yeah, these are the singers who have contributed to the songs. And you should all support the movie coming to theaters. And I want to thank my wife and my child. I got recently married, and my parents, and all praise to God. Thank you. ಸುಮಾರು ಒಂದು 9-10 ವರ್ಷದಿಂದ ಇದ್ದು ನಾವು ಒಂದು 10-11 ಶಾರ್ಟ್ ಕಾಂಟೆಂಟ್ ಮಾಡಿ ಈ ಸಿನಿಮಾ ಇವನಿಗೆ ಕೊಡಬೇಕು ಅನ್ನೋದಕ್ಕಿಂತ ಅವ್ನು ನನ್ನಿಂದ ಕಿತ್ಕೊಂಡಂತ ಸಿನಿಮಾ, ನೀವು ಅದೇ ಬೇರೆಯವ್ರು ಕೊಡ್ತೀರಾ ನಾನು ನೋಡೇ ಬಿಡ್ತೀನಿ ಅಂತ. ಸೊ ಆ ಸಲಹೆಯಿಂದ ಮಾಡಿದವನು. ಸೊ ಮೈ ಬ್ಯಾಕ್ ಬೋನ್. ಆ್ಯಂಡ್ 22 ವರ್ಷದ ಹುಡುಗ, ಒಂದು ಕಾಲೇಜಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡ್ದವನು. ಅವ್ನ ಟ್ಯಾಲೆಂಟ್ ನನಗೇನೋ ಇಷ್ಟ ಆಯಿತು. ನಮ್ಮ ಹೊನ್ನುಡಿ ಪ್ರೊಡಕ್ಷನ್ಸ್ ಇಂದ ಮಹಿರಾ ಇಂದನೂ ನೋಡ್ಕೊಂಡು ಬಂದರೆ ಪ್ರತಿಯೊಂದು ಸಿನಿಮಾನಲ್ಲಿ ಅಟ್ಲೀಸ್ಟ್ 3 ಯಾವ್ದಾದ್ರು ಹೊಸ ಟೆಕ್ನಿಷಿಯನ್ಸ್ನ ನಾವು ಡೆಬ್ಯೂ ಮಾಡ್ತೀವಿ. ಸೊ ಇದು ಇವನಿಗೆ ಫಸ್ಟ್ ಸಿನಿಮಾನೇ. ನಿಂದು ಫಸ್ಟ್ ಸಿನಿಮಾನೇ? ಸೆಕೆಂಡ್ ಸಿನಿಮಾ. ಸೊ ಇದು ಒಂದು ಫಸ್ಟ್ ಡೆಬ್ಯೂ ಸಿನಿಮಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಮೈ ವಂಡರ್ಫುಲ್ ಟೆಕ್ನಿಷಿಯನ್ಸ್. ಥ್ಯಾಂಕ್ ಯು ಸೋ ಮಚ್. ಸೊ ಅದ್ರ ಜೊತೆಯಲ್ಲಿ ಇದಕ್ಕೆ ಮಾಡೋಕ್ಕೆ ಅವರು ಅಂದರೆ ನನ್ನ ಆ್ಯಕ್ಚುಲಿ ಬಿಟ್ಟಿಲ್ಲ, ನಾನು ಇದಕ್ಕೂ ಮಾಡ್ತಿರ್ಲಿಲ್ಲ, ಟೈಮ್ ಇರಲಿಲ್ಲ. ಬಟ್ ಅವ್ರು ಬಿಡದೆ ಫುಲ್ ಪರ್ಸುವೇಟ್ ಮಾಡಿ ಹೇಳ್ಕೊಂಡ್ಬಂದಿದ್ದಾರೆ. ಆಮೇಲೆ ಅದ್ರ ಜೊತೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಇದ್ರಲ್ಲ, ಸೊ ಅವರೆಲ್ಲ ಖುಷಿ ಪಡ್ತಾರೆ ಅಂತ ಐ ಜಾಯಿನ್ ದ ಟೀಮ್. ಥ್ಯಾಂಕ್ಸ್ ಮಹೇಶ್, ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಯು ಲುಕಿಂಗ್ ಬ್ಯೂಟಿಫುಲ್ ಮ್ಯಾಮ್ ಆ್ಯಸ್ ಯೂಶುವಲ್. ಲೀಚ್ ಇದೆ ಮ್ಯಾಮ್. ಈ ಸಿನಿಮಾಗೆ ಲೈವ್ ಹೋಗ್ತಿದೆ, ಎಡಿಟ್ ಮಾಡೋಕ್ಕಾಗಲ್ಲ. ಓಕೆ ಫೈನ್. ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಫಾರ್ ಗಿವಿಂಗ್ ಅಸ್ ದ ಆಪರ್ಚುನಿಟಿ. ವಿನಯ್ ಜಿ ಆಲೂರ್ ಅವರೇ. ನಮಸ್ತೆ ಎಲ್ಲರಿಗೂ. ನಮಸ್ತೆ ವಿನಯ್. ಮುಂಚೆ ನಾನು ಹೇಳ್ಬಿಡ್ತೀನಿ, ನಮ್ಮ ಮಹಿರಾ ಸಿನಿಮಾನ ಕನ್ಫರ್ಮಿಂಗ್ ಮಾಡಿದಂಥ ವ್ಯಕ್ತಿ. ಈ ಸಿನಿಮಾ ನನ್ನ ಈ ಸಿನಿಮಾನ DI ಮಾಡಿರೋದು. ಐ ಆಮ್ ವೆರಿ ವೆರಿ ಹ್ಯಾಪಿ. ನೀವೇ ನೋಡ್ತಿರಂಗೆ ಆ ಕ್ವಾಲಿಟಿ ಎಷ್ಟು ಚೆನ್ನಾಗಿ ತೊಗೊಬಂದಿದ್ದಾನೆ. ಸೊ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್. ಥ್ಯಾಂಕ್ ಯು. ಅಷ್ಟು ಮಾತಾಡಕ್ಕೆ ಬರಲ್ಲ ಇರುತ್ತೆ. ಮಹೇಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಪೇಮೆಂಟ್ ವಾಪಸ್ ಕೊಡ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್. ಅಂದರೆ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡಬೇಕು. ಸೊ ನಿಮ್ಮಿಂದ ಅದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಅಂಡ್ ನಿಜ ಹೇಳಬೇಕು ಅಂದರೆ ನಂಗೆ ಇದಕ್ಕೆ ಟೈಮೇ ಇರಲಿಲ್ಲ. ಸರ್ ಸ್ಪಾಟಲ್ಲಿ ಕರೆದು ನಿಂಗೆ 2 ದಿವಸ ಟೈಮ್ ಕೊಟ್ಟಿರೋದು, ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ. ನಾನು ಮತ್ತೆ ಹೀರೋಯಿನ್ ಸೂಪರ್ ಆಗಿ ಕಾಣಬೇಕು, ಕನೆಕ್ಟ್ ಆಗ್ಬಿಡ್ಬೇಕು ಜನರಿಗೆ. ಆ ರೊಮ್ಯಾಂಟಿಕ್ ಸಾಂಗ್ ಕೇಳಿದ ತಕ್ಷಣ ಆ ಫೀಲ್ ಅವ್ರಿಗೆ ಬಂದ್ಬಿಡ್ಬೇಕು ಅಂದ್ರು. ಸೊ 2 ದಿವಸದಲ್ಲಿ ನನಗೆ ಗೊತ್ತಿಲ್ಲ ನನಗೇನು ಆ ಸಾಂಗ್ ಕೇಳಿದ ತಕ್ಷಣ ನನ್ನ ಮನಸ್ಸಿಗೆ ಏನು ಬಂತು ಅಂತ ನಾನು ಪೋರ್ಟ್ರೇ ಮಾಡಿದ್ದೀನಿ. ಸೊ ನೀವೆಲ್ಲ ಸಾಂಗ್ ನೋಡಿದ್ದೀರಾ. ಹೋಪ್ ಯು ರಿಯಲಿ ಲೈಕ್ಡ್ ಇಟ್. ಆ್ಯಂಡ್ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಬೆನ್ ಅವ್ರಿಗೆ. ಬಿಕಾಸ್ ಥ್ಯಾಂಕ್ ಯು ಮಾಡೋ ರೀತಿ ನಮ್ಮನ್ನಾಗಲಿ ನಮ್ಮ ಸಿನಿಮಾಗಾಗಲಿ ತುಂಬ ಖುಷಿ ಆಯಿತು. ಮತ್ತು ಅವರು ಒಂದೇ ಮಾತಲ್ಲಿ ಪ್ರೆಸೆಂಟರ್, ಬಿಕಾಸ್ ತುಂಬ ಸಲ ಏನಾಗುತ್ತೆ ಸಣ್ಣ ಸಿನಿಮಾ ಅಂತ ಅದು ನೆಗ್ಲೆಕ್ಟ್ ಆಗಿಬಿಡುತ್ತೆ, ಜಾಸ್ತಿ ಜನರಿಗೆ ತಲುಪಕ್ಕಾಗಲ್ಲ. ಬಟ್ ಈ ಥರ ಒಂದು ದೊಡ್ಡ ಹೆಸರು ಅದಕ್ಕೆ ಜಾಯ್ನ್ ಆಗುವಾಗ ಇನ್ನಷ್ಟು ಕಣ್ಗಳು ನಮ್ಮ ಸಿನಿಮಾ ಕಡೆ ನೋಡ್ತಾರೆ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಶ್ರೀಮುರಳಿ ಸರ್. ಆ್ಯಂಡ್ ಕಮಿಂಗ್ ಟು ಬೆಳಿಚುಕ್ಕಿ ಹಳಿಯಾಕಿ, ಈ ಸಿನಿಮಾ ನನಗೆ ಅರೌಂಡ್ 2 years ಮುಂಚೆ ಮೈಸೂರ್ ನರೇಶನ್ ಕೊಟ್ಟಿದ್ರು. ಸೊ ನನ್ನ ಫಸ್ಟ್ ಥಾಟ್ ವಾಸ್, ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ವಾ ಈ ಥರ ಕಥೆ, ನಾನಂತೂ ಕೇಳಿರಲಿಲ್ಲ. ಆ್ಯಂಡ್ ನನಗೆ ನನ್ನ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ತುಂಬ ಸಾಫ್ಟ್, ಸೆನ್ಸಿಬಲ್, ಮೆಚ್ಯೂರ್ಡ್ ಆ ಥರ. ಮತ್ತು ನಾನು ಮುಂಚೆ ಮಾಡಿರೋ ಸಿನಿಮಾಯಿಂದ ತುಂಬ ಡಿಫ್ರೆಂಟ್ ಅಂತ ಅನಿಸ್ತು. ಮುಂಚೆ ಮಾಡೋ ಸಿನಿಮಾದಲ್ಲಿ ತುಂಬ ಲೌಡಾಗಿ, ಲೈಕ್ ಪೆಪ್ಪೆಯಲ್ಲಿ ತುಂಬ ಲೌಡಾಗಿತ್ತು, KTM ಅಲ್ಲಿ ಬೇರೆ ಥರ ಇತ್ತು. ಬಟ್ ಬೆಳಿಚುಕ್ಕಿ ಹಳಿಯಾಕಿಯಲ್ಲಿ ತುಂಬ ಸೈಲೆಂಟಾಗಿ ಅವರು ಏನು ಯೋಚನೆ ಮಾಡ್ತಾರೆ ಅದು ಯಾರಿಗೂ ಗೊತ್ತೇ ಆಗಲ್ಲ, ಯಾಕಂದರೆ ಅವರು ಎಲ್ಲದನ್ನೂ ಮನಸ್ಸಲ್ಲೇ ಇಟ್ಕೋತಾರೆ. ಸೊ ತುಂಬ ಖುಷಿ ಆಯಿತು ಈ ಕ್ಯಾರೆಕ್ಟರ್ ನಿಭಾಯಿಸೋಕ್ಕೆ. ಮೈ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಸೀಯಿಂಗ್ ಕವಿತಾ ಇನ್ ಮೀ. And it's a great concept. You directing, acting and producing, I'm sure it was not an easy job. But ಇನ್ನೊಂದು ವಿಷಯ ಏನು ಇಷ್ಟ ಆಯ್ತಂದರೆ, ನಿಮ್ಮ ಕ್ಯಾರೆಕ್ಟರ್ನ ನೀವು ಅಯ್ಯೋ ಪಾಪ ನನಗೆ ಎಲ್ಲರೂ ಪಾಪ ಅಂತ ಆ ಥರ ಟ್ರೀಟ್ ಮಾಡಬೇಕು ಅಂತ ತೋರಿಸಿಲ್ಲ. ಯು ಹ್ಯಾವ್ ಶೋನ್ ಇಟ್ ವೆರಿ ಪಾಸಿಟಿವ್ಲಿ ಆ್ಯಂಡ್ ವೆರಿ ಲೈಕ್ ಅ ನಾರ್ಮಲ್ ಪರ್ಸನ್. ಆ್ಯಂಡ್ ಅದನ್ನ ತುಂಬ ನಾರ್ಮಲ್ ಮಾಡೋಕ್ಕೆ ಟ್ರೈ ಮಾಡಿದ್ದೀರಾ. ಐ ಥಿಂಕ್ ವಿ ಹ್ಯಾವ್ ಅಚೀವ್ಡ್ ಇಟ್. ಐ ರಿಯಲಿ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ. And working with Ravi sir, Veena ma'am, Jahangir sir,
ನಾನು ಎಷ್ಟು ಸಲ ಒಂದ್ಸಲ ರಿಹರ್ಸಲ್ ಮಾಡೋಣ ಅಂದಾಗ ಒಂದ್ಸಲನೂ ಇಲ್ಲ ಅಂದಿಲ್ಲ ಆ್ಯಂಡ್ ಕಂಪ್ಲೀಟ್ ಸಪೋರ್ಟ್ ಆಗಿದ್ರು. ನನ್ನ ಲ್ಯಾಂಗ್ವೇಜ್ ಸ್ವಲ್ಪ ಕಟ್ ಆದ್ರೂ ಅವರು ಏನೋ ಪ್ರಾಬ್ಲಮ್, ಐ ಹೋಪ್ ಯು ಡಿಡ್ ನಾಟ್ ಹ್ಯಾವ್ ಎನಿ ಪ್ರಾಬ್ಲಮ್ ವಿತ್ ಇಟ್, ಆ್ಯಂಡ್ ಕಂಪ್ಲೀಟ್ ಸಪೋರ್ಟ್ ಆಗಿದ್ರು. ಸೊ ಆ್ಯಂಡ್ ದಿ ಎಂಟೈರ್ ಟೀಮ್ ಆಫ್ ಬಿಳಿಚಿಕ್ಕಿ ಹಳ್ಳಿಯಕ್ಕೆ, ಐ ಆಮ್ ಸಾರಿ ಐ ಕಾಂಟ್ ಮೆನ್ಷನ್ ಎವ್ರಿ ಒನ್, ಬಟ್ ಎಲ್ರಿಗೂ ಇಟ್ ವುಡ್ ಹ್ಯಾವ್ ನಾಟ್ ಬಿನ್ ಪಾಸಿಬಲ್ ವಿದೌಟ್ ಈವನ್ ಅ ಸಿಂಗಲ್ ಪರ್ಸನ್ ನೀವಿಲ್ಲ ಅಂದರೆ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ರಿಲೀಸ್ ಆಗುತ್ತೆ ಸಿನಿಮಾ, ಓಡುತ್ತೋ ಇಲ್ವೋ ಆ ಭಯದಿಂದ ಜವಾಬ್ದಾರಿ ಬರಲ್ಲ, ಜವಾಬ್ದಾರಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾನು ಇವತ್ತು ಚೆನ್ನಾಗಿ ಮಾತಾಡ್ತಾ ಇದ್ದೀನ, ಟೀಮ್ ನಿಜವಾಗ್ಲೂ ನನಗೆ ಗೌರವ ಕೊಡ್ತಾ ಇದ್ದೀರಾ, ನಾನು ಅವ್ರ ಟ್ಯಾಲೆಂಟ್ನ ಜಸ್ಟಿಫೈ ಮಾಡಿದ್ದೀನ. ಇಲ್ಲಿ ಲೀಡರ್ಗೂ ಬಾಸ್ಗೂ ಇರೋ ಒಂದು ಡಿಫ್ರೆನ್ಸ್ ಇರುತ್ತೆ. ನಮಗೂ ಅಭಿಪ್ರಾಯಗಳು ಬರ್ತವೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗ್ತವೆ, ಬಟ್ ಆದರೂ ಟೀಮ್ ಹಿಂಗೆ ಬೌನ್ಸ್ ಆಗುತ್ತೆ. ಸಂಸ್ಕೃತದಲ್ಲಿ ಯಾವಾಗಲೊಂದು ಇದಿರ್ತಾ ಇತ್ತು, ಒಂದು ಏನಂತಾರೆ ಶ್ಲೋಕ ಇರ್ತಿತ್ತು, ನೀನು ರಬ್ಬರ್ನ ಬಾಲ್ ಥರ ಇರಬೇಕು, ಮಣ್ಣಿನ ಬಾಲ್ ಥರ ಅಲ್ಲ ಅಂತ. ಹಿಂಗೆ ಹಾಕಿದ್ರೆ ಕೆಳಗಡೆ ಇದಾಗಬಾರ್ದು. ಸೊ ನಾನು ಯಾವಾಗಲೂ ಹೇಳ್ತೀನಿ, ಸಕ್ಸಸ್ ಅನ್ನೋದು ತಲೆಗೆ ಹೋಗಬಾರ್ದು, ಫೇಲ್ಯೂರ್ ಅನ್ನೋದು ಹಾರ್ಟ್ಗೆ ಹೋಗಬಾರ್ದು ಅಂತ. ನನ್ನ ಎಂಟೈರ್ ಟೀಮು ಅದನ್ನ ನಡುವೆ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಸೊ ಆ ಜವಾಬ್ದಾರಿ ಅವ್ರಿಗೂ ಹಂಚಿದ್ದೀನಿ. ಅವ್ರು ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿರೋದಕ್ಕೆ ನಾನು ಯಾವತ್ತಿದ್ರು, ನಾನು ಟೀಮ್ ಇಲ್ಲ ಅಂದ್ರೆ ನಾನಿಲ್ಲ. ಬಟ್ ಅದು ಅವ್ರ ಬಗ್ಗೆ ಒಂದೊಂದು ವೇದಿಕೆಗಳಲ್ಲಿ ಸ್ವಲ್ಪ ಕಡಿಮೆ ಮಾತಾಡೋಕ್ಕೆ ಅವಕಾಶಗಳು ಸಿಗುತ್ತೆ ನಮಗೆ. ಆ ಕಡಿಮೆ ಅವಕಾಶದಲ್ಲಿ ಏನು ಜಾಸ್ತಿ ಮಾತಾಡೋಕ್ಕಾಗುತ್ತೆ ಅದನ್ನ ನಾನು ಜಾಸ್ತಿ ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಒನ್ಸ್ ಅಗೇನ್ ಫಾರ್ ಆಲ್ ಮೈ ವಂಡರ್ಫುಲ್ ಟೀಮ್, ಥ್ಯಾಂಕ್ ಯು ಸೋ ಮಚ್. ನೀವಿಲ್ಲ ಅಂದ್ರೆ ನಾವಿಲ್ಲ. ನಮಗೂ ಚಪ್ಪಾಳೆ ಹೊಡಿರಪ್ಪ.